ಅಸಲಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಆಗಿದ್ದೇನು? ಅಸಲಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಆಗಿದ್ದೇನು? ರೇಣುಕಾಸ್ವಾಮಿ ಕೊಲೆ ಕೇಸಿನ ಪ್ರಮುಖ ಆರೋಪಿ ಕುಸಿದು ಬಿದ್ದಿದ್ದೇಕೆ? ಅಸಂಖ್ಯಾತ ಅಭಿಮಾನಿಗಳನ್ನ ಹೊಂದಿದ ಡಿ ಬಾಸ್ಗೆ ಏನಾಯ್ತು? ಗ್ಯಾರಂಟಿ ನ್ಯೂಸ್ ನಲ್ಲಿ ದರ್ಶನ್ ಕುರಿತ ಎಕ್ಸ್ಕ್ಲೂಸಿವ್ ವಿಡಿಯೋ. ಆ ವಿಡಿಯೋದಲ್ಲಿ ದಿಢೀರನೆ ಕುಸಿದು ಬಿದ್ದ ನಟ ದರ್ಶನ್. ಡೆವಿಲ್ ಶೂಟಿಂಗ್ ಸೆಟ್ ನಲ್ಲಿ ದಿಢೀರ್ನೆ ಸುಸ್ತಾಗಿ ಬಿದ್ದಂತಹ ದರ್ಶನ್ ನಾಯಕಿಯನ್ನ ಬೆನ್ನು ಮೇಲೆ ಹೊತ್ಕೊಳ್ಳುವ ದೃಶ್ಯದಲ್ಲಿ ದರ್ಶನ್ ಸುಸ್ತಾಗಿದ್ದಾರೆ. ಬೆನ್ನು ನೋವು ಇದ್ದ ಕಾರಣ ಡ್ಯೂಪ್ ಹಾಕ್ತೀವಿ ಅಂತ ಅಂದ್ರೂ ಕೂಡ ದರ್ಶನ್ ಕೇಳಿಲ್ಲ. ಆ ದೃಶ್ಯವನ್ನ ನಾನೇ ಮಾಡ್ತೀನಿ ಅಂತ ಹಠ ಮಾಡಿ ನಾಯಕಿಯನ್ನ ಹೊತ್ತಿದ್ದಾರೆ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮೀನಾರಾಯಣ್, ನಟ ದರ್ಶನ್ಗೆ ಬೆನ್ನು ನೋವು ಇರೋದು ಸತ್ಯನಾ ಸುಳ್ಳು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇತ್ತು. ಆದ್ರೆ ಈ ದೃಶ್ಯವನ್ನ ನೋಡ್ತಾ ಇದ್ರೆ ನಿಜಕ್ಕೂ ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ರ ಅನ್ನುವಂತಹ ಪ್ರಶ್ನೆ. ಯಾವಾಗ ಆಗಿರುವಂತಹ ಘಟನೆ ಅಂತ ಹೇಳಿ? ಎಕ್ಸಾಕ್ಟ್ಲಿ ರಮ್ಯಾ, ದರ್ಶನ್ ಅವರು ರೇಣುಕಾಸ್ವಾಮಿ ಅವರ ಕೊಲೆಯನ್ನ ಮಾಡಿದ್ದಾರಾ ಇಲ್ವಾ ಅನ್ನೋದು ಎಷ್ಟು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಎಲ್ಲರಿಗೂ ಕಾಡ್ತಾ ಇದೆಯೋ, ನಿಜಕ್ಕೂ ದರ್ಶನ್ ಅವರಿಗೆ ಬೆನ್ನು ನೋವು ಇದೆಯಾ ಇಲ್ವಾ ಅನ್ನೋದು ಕೂಡ ಅಷ್ಟೇ ಯಕ್ಷ ಪ್ರಶ್ನೆಯಾಗಿ ಎಲ್ಲರಲ್ಲೂ ಒಂದು ಕುತೂಹಲ ಮೂಡಿಸಿದೆ. ಯಾಕಪ್ಪ ಅಂತಂದರೆ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಸೇರಿರ್ತಾರೆ. ಅದಾದ ನಂತರ ಬಳ್ಳಾರಿ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡಲಾಗುತ್ತೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ ನಂತರ ಅವರ ಪರ ವಕೀಲರು ದರ್ಶನ್ ಅವ್ರನ್ನ ಹೊರಗಡೆ ಕರ್ಕೊಂಬರೋದಕ್ಕೆ ಕೊಡುವಂತಹ ಮೇಜರ್ ರೀಸನ್ನೇ ಅವ್ರಿಗಿರ್ತಕ್ಕಂಥ ಬೆನ್ನು ನೋವಿದೆ, ಇಮ್ಮಿಡಿಯೇಟ್ ಅವ್ರಿಗೆ ಸರ್ಜರಿ ಮಾಡಬೇಕು, ಇಲ್ಲ ಅಂತಂದರೆ ಪ್ಯಾರಾಲಿಸಿಸ್ ಆಗುತ್ತೆ, ಲಕ್ಕ ಹೊಡೆಯುತ್ತೆ ಅಂತೆಲ್ಲ ರೀಸನ್ಸ್ ಕೊಟ್ಟು ಮೆಡಿಕಲ್ ಬೇಲ್ ಮೇಲೆ ಅವರನ್ನು ಹೊರಗಡೆ ಕರ್ಕೊಂಬರ್ತಾರೆ. ಅಲ್ಲಿ ಅವರಿಗೆ ಫಸ್ಟ್ ವಿಕ್ಟ್ರಿ ಸಿಗುತ್ತೆ. ಆಯಿತು, ಮೆಡಿಕಲ್ ಬೇಲ್ ಮೇಲೆ ಹೊರಗಡೆ ಬಂದರು ಅಂತ ಎಲ್ಲರೂ ಅವರ ಅಭಿಮಾನಿಗಳು ಸೇರಿದಂತೆ ಕುಟುಂಬಸ್ಥರು ಎಲ್ಲರೂ ಖುಷಿ ಆಗ್ತಾರೆ. ನಂತರದ ದಿನಗಳಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಆಗುತ್ತೆ. ಮೆಡಿಕಲ್ ಬೇಲ್ ಮೇಲೆ ಹೊರಗಡೆ ಬಂದಂಥ ದರ್ಶನ್ ಅವರು ನಂತರ ರೆಗ್ಯುಲರ್ ಬೇಲ್ ಕೂಡ ಪಡ್ಕೊತಾರೆ. ಮೆಡಿಕಲ್ ಬೇಲ್ ಆಗುತ್ತೆ, ರೆಗ್ಯುಲರ್ ಬೇಲು ಆಗುತ್ತೆ. ಆದರೆ ದರ್ಶನ್ ಅವರಿಗೆ ಸರ್ಜರಿ ಆಯಿತಾ? ಆಗಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಏನಾದರೂ ತೊಗೊತಾ ಇದ್ದಾರಾ? ತಗೊಂಡಿಲ್ಲ. ಅದಕ್ಕೇನಾದರೂ ಪುರಾವೆಗಳು ಇದ್ದಿದ್ದರೆ ಬಹುಶಃ ಇಲ್ಲಿವರೆಗೂ ಅವರು ಆರಾಮಾಗಿ ಹೊರಗಡೆನೇ ಇರ್ತಿದ್ರು ಬೇಲ್ ಮೇಲೆ ಅಂತಕ್ಕಂಥದ್ದು ನಿಮಗೂ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅವರು ರೆಗ್ಯುಲರ್ ಅಂದರೆ ಮೆಡಿಕಲ್ ಬೇಲ್ ಮೇಲೆ ಹೊರಗಡೆ ಬಂದು ರೆಗ್ಯುಲರ್ ಬೇಲ್ ಪಡ್ಕೊಂಡ್ರೂ ಸಹ ಬೆನ್ನು ನೋವು ಇರೋದನ್ನು ಮಾಧ್ಯಮಗಳು ಯಾವಾಗಾದರೂ ಕ್ಯಾಮ್ರಾ ಹಿಡಿದಾಗ ಮಾತ್ರ ಅವರು ಬೆನ್ನು ನೋವು ಇರೋದನ್ನು ತೋರಿಸ್ಕೊತಾ ಹೋಗ್ತಾಯಿದ್ರು. ಹಾಗಾಗಿ ದರ್ಶನ್ ಅವರು ಮಾಧ್ಯಮಗಳ ಮುಂದೆ, ಮಾಧ್ಯಮಗಳ ಕ್ಯಾಮ್ರಾಗಳ ಮುಂದೆ ಮಾತ್ರ ನಾಟಕ ಮಾಡ್ತಾರೆ ಅಂತಕ್ಕಂಥ ಒಂದು ಚರ್ಚಾ ವಿಷಯಗಳು ಮುನ್ನೆಲೆಗೆ ಬಂತು. ನಾವು ಮಾಧ್ಯಮಗಳಲ್ಲಿ ಯಾವುದು ನಮಗೆ ವಿಡಿಯೋಗಳು, ಪುರಾವೆಗಳು ಸಿಗ್ತವೋ, ಅಧಿಕೃತ ಮಾಹಿತಿಗಳು ಸಿಗ್ತವೋ ಅವುಗಳನ್ನ ಪ್ರಸ್ತುತಪಡಿಸೋದಷ್ಟೇ ನಮ್ಮ ಕಾರ್ಯ. ಹಾಗಾಗಿ ನಾವು ಪಾಸಿಟಿವ್ ಆಗಿ ಮಾಡಿದ್ರು ಜನ ಆಡ್ಕೊತಾರೆ, ನೆಗೆಟಿವ್ ಮಾಡಿದ್ರು ಜನ ಆಡ್ಕೊತಾರೆ. ಆದರೆ
ದರ್ಶನ್ ಅವ್ರಿಗೆ L1 L5 ಪ್ರಾಬ್ಲಮ್ ಇದೆ, ಬೆನ್ನು ನೋವು ಅಂತಕ್ಕಂಥದ್ದನ್ನು ಅವರು ಒಮ್ಮೆ ಶೂಟಿಂಗ್ ಮಾಡುವಾಗ ಕುದುರೆ ಮೇಲಿಂದ ಬಿದ್ದಿದ್ರು. ಹಾಗಾಗಿ ಆವತ್ತಿಂದನೂ ಬೆನ್ನು ನೋವು ಇದೆ. ಅದು ಇವಾಗ ತಾರಕಕ್ಕೇರಿ ಸರ್ಜರಿ ಮಾಡುವಂಥ ಪರಿಸ್ಥಿತಿಗೆ ಬಂದಿದೆ. ಒನ್ಸ್ ಸರ್ಜರಿ ಮಾಡಿಬಿಟ್ರೆ ಫ್ಯೂಚರಲ್ಲಿ ಅವರು ಡ್ಯಾನ್ಸ್ ಮಾಡೋಕ್ಕಾಗಲ್ಲ, ಫೈಟ್ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ಖುದ್ದು ಅವರ ಸಹೋದರ ದಿನಕರ್ ತೂಗ್ದೀಪ್ ಅವರು ಸಾಕಷ್ಟು ಸಂದರ್ಶನಗಳಲ್ಲಿ ಪ್ರಸ್ತುತಪಡಿಸಿದ್ರು ಆ ಮಾಹಿತಿಯನ್ನು. ನನಗೂ ಕೂಡ ಒಮ್ಮೆ ಸಂದರ್ಶನ ನೀಡುವಾಗ ದಿನಕರ್ ತೂಗ್ದೀಪ್ ಅವರು ಇದೇ ಮಾತನ್ನು ಹೇಳಿದರು. ಆದರೆ ಮಾಧ್ಯಮಗಳ ಮುಂದೆ ದರ್ಶನ್ ಅವರು ಮೇ ಬಿ ನಾಟಕ ಮಾಡ್ಬೋದೇನೋ, ಆದರೆ ಡೆವಿಲ್ ಸಿನಿಮಾದ ಶೂಟಿಂಗ್ ಸೆಟ್ಟಲ್ಲಿ ನಾಟಕ ಮಾಡುವಂತಹ ಅವಶ್ಯಕತೆ ಆದರೂ ಏನಿತ್ತು ಅಂತಕ್ಕಂಥದ್ದು ಈ ವಿಡಿಯೋದಿಂದ ನಮಗೆ ಗೊತ್ತಾಗುತ್ತೆ. ಎಸ್, ಡೆವಿಲ್ ಸಿನಿಮಾದ ಶೂಟಿಂಗ್ ಇದೆ, July 13th ಕಂಪ್ಲೀಟ್ ಆಗಿದೆ. ಅವರು ಫಾರಿನ್ಗೂ ಹೋಗಿ ಶೂಟಿಂಗ್ ಮಾಡ್ಕೊಂಬಂದರು. ಶೂಟಿಂಗ್ ಮಾಡ್ಕೊಂಬಂದ ನಂತರದ ದಿನಗಳಲ್ಲೂ ಕೂಡ ಒಂದು 4-5 ದಿನಗಳ ಪ್ಯಾಚ್ ವರ್ಕ್ ಇತ್ತು. ಆ ಪ್ಯಾಚ್ ವರ್ಕ್ ಮಾಡುವಾಗ ಬೆಂಗಳೂರಲ್ಲೇ ಒಂದು ಸೆಟ್ ಹಾಕಿ ಗ್ರೀನ್ ಮ್ಯಾಟಲ್ಲಿ ಅದನ್ನು ಶೂಟ್ ಮಾಡ್ತಾಯಿದ್ರು. ನಾಯಕಿಯನ್ನು ರಚನಾ ರೈ ಅವ್ರನ್ನ ಹೊತ್ಕೊಂಡು ಹೋಗುವಂಥ ಸೀನು, ಅಲ್ಲಿ ರಚನಾ ರೈ ಅವ್ರನ್ನ ಮೇಲಕ್ಕೆ ಎತ್ಕೊಂಡಿದ್ದ ತಕ್ಷಣ ಕೂಡಲೇ ಅವರಿಗೆ ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ. ಅವರು ಅಂದರೆ ನೆಲಕ್ಕೆ ಉರುಳಿ ಬಿಡ್ತಾರೆ. ಅಲ್ಲಿರ್ತಕ್ಕಂಥ ಲೈಟ್ ಬಾಯ್ಗಳು ಓಡ್ ಬಂದು ಲೈಟ್ಗೆ ಅಡ್ಡ ಇಡ್ತಕ್ಕಂಥ ಒಂದು ಮ್ಯಾಟ್ ಇರುತ್ತಲ್ಲ, ಅದೇ ಮ್ಯಾಟ್ನೇ ಅವ್ರಿಗೆ ಸ್ಟ್ರೆಚರ್ ಥರ ಮಾಡಿ ಅದರ ಮೇಲೆ ಮಲಗಿಸ್ತಾರೆ ಅವ್ರನ್ನ. ಇಡೀ ಚಿತ್ರತಂಡ ಒಂದಷ್ಟು ಕ್ಷಣಗಳ ಕಾಲ ತುಂಬ ಸೈಲೆಂಟ್ ಆಗಿಬಿಡುತ್ತೆ. ಏನಾಯಿತು ಸಡನ್ನಾಗಿ ದರ್ಶನ್ ಅವ್ರಿಗೆ ಅಂತ. ಅವ್ರಿಗೆ ಅಲ್ಲಿ ಕ್ಯಾಮ್ರಾಗಳಿರಲ್ಲ, ಅಲ್ಲಿ ಶೂಟಿಂಗ್ ಸೆಟ್ಟಲ್ಲಿ ಫುಟೇಜ್ ಲೀಕೇಜ್ ಆಗಬಾರ್ದು ಅಂತ ಹೇಳಿಬಿಟ್ಟು ಇಡೀ ಕ್ರೂನ ಮೊಬೈಲ್ಗಳನ್ನು ರಿಸ್ಟ್ರಿಕ್ಟ್ ಮಾಡಿರ್ತಾರೆ. ಅಂಥದ್ರಲ್ಲೂ ಕೂಡ ಅವರು ಈ ಥರದ ಒಂದು ವಿಡಿಯೋನ ಶೂಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಈಗ ಬೇಲ್ ಕ್ಯಾನ್ಸಲ್ ಆಗಿ ದರ್ಶನ್ ಅವರು ಒಳಗಡೆ ಇದ್ದಾರೆ. ಈಗ ಆ ವಿಡಿಯೋ ವೈರಲ್ ಆಗ್ತಿರ್ತಕ್ಕಂಥದ್ದು, ಅದರ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನಾವು ತೋರಿಸ್ತಾ ಇದ್ದೀವಿ. ಈಗಲೂ ಕೂಡ ನಮಗೆ ಅದೇ ಸಂಶಯ ಬರ್ತಾ ಇರ್ತಕ್ಕಂಥದ್ದು, ನಿಜಕ್ಕೂ ದರ್ಶನ್ ಅವರಿಗೆ ಬೆನ್ನು ನೋವು ಇದೆಯಾ ಅಥವಾ ಇಲ್ವಾ ಅಂತಕ್ಕಂಥದ್ದೇ ಪ್ರಶ್ನೆಯಾಗಿ ಮೂಡುತ್ತೆ. ಆದರೆ ಈ ದೃಶ್ಯಾವಳಿಗಳನ್ನು ನೋಡಿದಾಗ ನಿಜವಾಗ್ಲೂ ದರ್ಶನ್ ಅವರಿಗೆ ಬೆನ್ನು ನೋವು ಇತ್ತು ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ಪುರಾವೆ ಅಂತೂ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.